ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಜನರೇ, ನನಗೆ ಸಪೋರ್ಟ್ ಮಾಡಿ ಜನರೇ. ಇವತ್ತು ನೀನಾದೇನ ಧಾರಾವಾಹಿಲಿ ಏನಾಗ್ತಿದೆ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ವಿಕ್ರಮು, ವೀರ ಮತ್ತು ಬಾಲ ಎಲ್ಲ ನಿಂತಿರ್ತಾರೆ. ವೀರ ಬಾಲ ಹೇಳ್ತಿರ್ತಾರೆ, ಅಣ್ಣ ನೀನು ವೇದಾಗೆ ತಾಲಿ ಕಟ್ಟಿದಾಗ ಅಲ್ಲಿ ಒಬ್ಬ ಅಗೋರಿ ಬಂದಿದ್ದ ದೇವಸ್ಥಾನದಲ್ಲಿ. ಅವ್ನು ಏನು ಹೇಳ್ದ ಗೊತ್ತಾ, ವೇದ ನಿನ್ನ ಜೊತೆ ಇಲ್ಲ ಅಂತಂದರೆ ನಿನಗೆ ಅಪಾಯ ಇದೆ ಅಂತೆ, ನಿನಗೆ ಪ್ರಾಣಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳ್ದ ಕಣ್ಣಣ್ಣ ಅಂದಾಗ ವಿಕ್ರಮು ಅಗೋರಿ ನಾನು ಅದೆಲ್ಲ ನಂಬಲ್ಲ ಅಂತ ಅವ್ರಿಗೆಲ್ಲ ಬೈತಾ ಇರ್ತಾನೆ. ಈ ಕಡೆ ವೈಶಾಲಿ ಅವ್ರ ಮಗ ಎಷ್ಟು ಕೆಟ್ಟವನು ಅಂತ ನೆನೆಸ್ಕೊಂಡು ಅಳ್ತಾ ಇರ್ತಾರೆ. ಹುಡುಗಿ ಪ್ರಿಯಾ ಹೇಳಿದ್ದೆಲ್ಲ ನೆನೆಸ್ಕೊಂಡು ಅಳ್ತಾ ಇರ್ತಾಳೆ. ಅಲ್ಲಿಗೆ ವೈಷ್ಣವಿ ಕೂಡ ಬರ್ತಾಳೆ. ನೀನು ಯಾಕಮ್ಮ ನನಗೆ ಮೊದಲೇ ಹೇಳಿಲ್ಲ ನಿಮ್ಮ ಅಣ್ಣ ಇಂಥವನು ಅಂತ ಅಳ್ತಾ ಇರ್ತಾಳೆ. ಈ ಕಡೆ ವಿಕ್ರಮ್ಗೂ ಕೂಡ ಬಾಲವೀರ ಅಣ್ಣ ಏನು ಮಾಡೋದು, ನೀನು ಈಗ ತಾಲಿ ಕಟ್ಟಿರೋದು ಅಪ್ಪ ಮತ್ತು ಅಣ್ಣಂಗೆ ಗೊತ್ತಾದ್ರೆ ಏನು ಮಾಡ್ತಾರೋ ಭಯ ಆಗ್ತಿದೆ. ವೇದಂಗೆ ಹೇಳ್ತೀವಿ ಅಣ್ಣ, ನಿನಗೆ ಅಗೋರಿ ಹೇಳಿದ್ದು ಅಂದಿದ್ದಕ್ಕೆ ವಿಕ್ರಮ್ ಯಾವುದೇ ಕಾರಣಕ್ಕೂ ವೇದಂಗೆ ಹೇಳಂಗಿಲ್ಲ, ಅಗೋರಿ ಹೇಳಿದ್ದು ಅದೆಲ್ಲ ಸುಳ್ಳು, ನಾನು ನಂಬೋದಿಲ್ಲ ಅದೆಲ್ಲ ಹೇಳಿದ್ನ. ನೀವೇನಾರ ವೇದಂಗೆ ಏನಾರು ಹೇಳಿದರೆ ಫಸ್ಟು ನಿಮ್ಮಿಬ್ಬರನ್ನ ಸಾಯಿಸ್ತೀನಿ ಅಂತ ಹೇಳಿದಾಗ ಅವರಿಬ್ರಿಗೂ ಬೇಜಾರಾಗುತ್ತೆ. ಆಮೇಲೆ ನಾನು ತಾಲಿ ಕಟ್ಟಿರೋದು ಅಪ್ಪ ಮತ್ತು ಅಣ್ಣಂಗೆ ಇಬ್ರಿಗೂ ಗೊತ್ತಾಗಬಾರ್ದು ಅಂದಾಗ, ಅಣ್ಣ ನಿಮಗೆ ಪ್ರಾಣಕ್ಕೆ ತೊಂದರೆ ಆಗುತ್ತೆ ಅಂದರೆ ನಾನು ಸತ್ರು ಸಾಯ್ಲಿ ಬಿಡು, ನನ್ನಿಂದ ಏನು ಉಪಯೋಗ, ಅಮ್ಮನೂ ಉಳಿಸ್ಕೊಳಕ್ಕಾಗಲಿಲ್ಲ, ಈ ಕಡೆ ವೇದನೂ ಉಳಿಸ್ಕೊಳಕ್ಕಾಗಲಿಲ್ಲ. ಕಡೆ ವೈಶು ನೀನು ಮೊದಲೇ ಹೇಳ್ಬೇಕಾಗಿತ್ತು ತಾನೇ ವಿಶ್ವ ಹಿಂಗೆ ಅಂತ ಯಾಕೆ ಹೇಳಲಿಲ್ಲ ಅಂದಾಗ, ಅಮ್ಮ ನೀನು ಬೇಜಾರು ಮಾಡ್ಕೋತಿ ಅಂತ ಹೇಳಿಲ್ಲ ಅಂತಾಳೆ. ಆ ಪಾಪಿ ಹಂಗಾದ್ರೆ ಆ ಪಾಪು ದುಡ್ಡಲ್ಲೇ ನಾನು ಇಷ್ಟು ದಿನ ಅನ್ನ ಊಟ ಮಾಡಿದ್ದು, ಆ ಪಾಪು ದುಡ್ಡನ್ನ ಕೈಯಲ್ಲಿ ಮುಟ್ಟಿದ್ದು ಅಂತ ಅಳ್ತಾ ಇರ್ತಾಳೆ ವೈಷ್ಣವಿ. ನಾನು ಮಹಾನ್ ವೀರ ವ್ಯಕ್ತಿಗಳ ಕತೆ ಹೇಳಿ ಬೆಳೆಸಿದ್ದು ನಿಮ್ಮನ್ನ, ಆದರೆ ಹಿಂಗಾಗೋ ವೈಷ್ಣವ ತಪ್ಕೊಂಡು ಅವ್ರ ಅಮ್ಮ ಈ ಕಡೆ ಅಳ್ತಾ ಇರ್ತಾರೆ. ಈ ಕಡೆ ಪ್ರಕಾಶ್ ಅವ್ರ ಮನೆ ಪ್ರಕಾಶ ಹೊರಗಡೆ ಕೂತಿರ್ತಾನೆ. ಅಲ್ಲಿ ದೇವಕಿ ಮತ್ತು ಐಶು ಬರ್ತಾರೆ. ಐಶು ಬಂದಾಗ ಎಲ್ಲಿ ದಾಳೋದವಳು ವೇದ ಅಂತ ಕೇಳ್ತಿರ್ತಾಳೆ. ಆಗ ವೇದ ಇನ್ನೂ ಬಂದಿರಲ್ಲ. ಆಗ ಉಮಾ ಹೊರಗಡೆ ಹೋಗ್ತಿರ್ತಾಳೆ. ಆಗ ಉಮ್ಮನ ತಡ್ಬಿಟ್ಟು ಎಲ್ಲಿ ದರಿದ್ರದವಳು ಅಂತ ಕೇಳಿದಾಗ, ಇನ್ನೂ ಮಲಗಿದ್ದಾಳ, ನಮ್ಮ ಮನುಷ್ಯಾಂತಿ ಹಾಳು ಮಾಡಿಬಿಟ್ಟು ಅವಳು ನೋಡಿ ಹೆಂಗೆ ಆರಾಮಾಗಿ ಮಲಗಿದ್ದಾಳೆ ಅಂತ ಬೈತಾ ಇರ್ತಾಳೆ. ಆಗ ವೇದ ಮೇಲಿಂದ ಬರ್ತಿರ್ತಾಳೆ. ಅವಾಗ ಬಂದು ನೋಡಿದಾಗ ಕೆಳಗಡೆ ಬರ್ತಾಳೆ. ಅಲ್ಲ ದರಿದ್ರ ಬನ್ನಿ ಮೋಕ್ಷದಾರಕ್ಕಿ ಅಂತ ಹೇಳಿದಾಗ, ಹಂಗಂದ್ರೆ ಏನಮ್ಮ ಅಂತ ಇಷ್ಟು ಕೇಳಿದಾಗ, ಇವಳು ಸವಾಸ ಮಾಡ್ತವ್ರೆಲ್ಲ ಡೈರೆಕ್ಟ್ ಮೋಕ್ಷ ಅಂದರೆ ಟಿಕೆಟ್ ತಗೋತಾರೆ, ಅದಕ್ಕೆ ಪ್ರೀತಿಯಿಂದ ಮೋಕ್ಷ ಅಂತ ಕರಿತೀವಿ ಅಂತ ಹೇಳಿದಾಗ ಪ್ರಕಾಶ ಬೈತಾ ಇರ್ತಾನೆ. ಅದಕ್ಕೆ ಅಪ್ಪ ಸುಮ್ಮನೆ ಇರಿ ಅಂತ ವೇದ ಹೇಳಿದಾಗ, ವೇದ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿದಾಗ, ದೇವಸ್ಥಾನಕ್ಕೆ ಯಾಕೆ ಹೋಗ್ತೀಯಾ, ನೀನು ಎಷ್ಟೇ ದೇವಸ್ಥಾನ ಸುತ್ತಿದ್ರು ನೀ ಪಾಪಕ್ಕೆ ಅಳಿಯಲ್ಲ, ಹೋಗ್ತಾ ಬೇಕಾದ್ರೆ ಒಂದು ಬಾವಿ ಸಿಕ್ಕಿದ್ರೆ ಅಲ್ಲಿ ಬಿದ್ದು ಸತ್ತೋಗು ಅಂತ ದೇವಕ್ಕೆ. ಆವಾಗ ಪ್ರಣವು, ಏನು ಚಿಕ್ಕಮ್ಮ ನಿಮ್ದೇನು ಬಾಯೋ ಬಚ್ಚಲ, ಏನು ಹಿಂಗೆ ಮಾತಾಡ್ತಾ ಇದ್ದೀರಾ ಅಂದಿದ್ದಕ್ಕೆ, ಯಾಕಪ್ಪ ನಿಮ್ಮ ಅಕ್ಕ ಮಾಡಿರೋ ಕರ್ಮದ ಹೇಳಿದ್ರೆ ನಿಮಗೆ ಪ್ರಾಬ್ಲಮ್ಮ, ಇವಳು ಬಂದಾಗಲಿಂದ ಇವಳು ಅದು ಯಾವ ಕಾಲದಲ್ಲಿ ನಮ್ಮ ಮನೆಗೆ ಬಂದ್ಲು, ಅವಾಗಿಂದ ಮನಃಶಾಂತಿನೇ ಇಲ್ಲ ನಮ್ಮ ಮನೆ ಒಳಗೆ, ಇವಳೆ ದರಿದ್ರದವಳು ಇವಳು ಅಂತ ಬೈತಾ ಇರ್ತಾರೆ. ಆಮೇಲೆ ದೇವಕಿ ವೇದ ನೋಡ್ಬಿಟ್ಟು, ಏನು ಕಣ್ಣೆಲ್ಲ ಕೆಂಪಾಗಿದೆಯಾ, ರಾತ್ರಿ ಎಲ್ಲ ನಿದ್ದೆ ಬಂದಿಲ್ವಾ ಅಂತ ಹೇಳ್ತಿತ್ತು. ಅಯ್ಯೋ ನಾನು ಎಂಥ ಕರ್ಮದವಳು ನೋಡು, ನಿನಗೆ ಹೊಸ್ದಾಗಿ ಮದುವೆ ಆಗಿದೆ, ಪ್ರಿಯಾಕರ ಇಲ್ದಲೆ ಹೆಂಗೆ ನಿದ್ದೆ ಬರುತ್ತೆ ಹೇಳು, ರಾತ್ರಿ ಎಲ್ಲ ಪ್ರಿಯಾಕರನ್ನ ನೋಡೋಕೆ ಹೋಗ್ತಾ ಇದ್ದೀಯಾ ಅಂತ ಕೇಳಿದಾಗ ಸೌಂದರ್ಯ, ಅಮ್ಮ ಸುಮ್ಮನೆ ಇರ್ತೀಯ ಸ್ವಲ್ಪ, ಮೊದಲೇ ವೇದ ನೋವಲ್ಲಿದ್ದಾಳೆ, ನೀನು ಅದರಲ್ಲೂ ಚುಚ್ಚು ಮಾತಂತೂ ಆಡಬೇಡ ಕಣಮ್ಮ, ನೀನು ಕೈ ಮುಗಿ ಕೇಳ್ಕೊಳ್ತೀನಿ ಪ್ಲೀಸ್ ಅಂತ ಹೇಳ್ತಾ ಇರ್ತಾಳೆ ಸೌಂದರ್ಯ. ಏನಾರ ಇವಳು ಜಾಗದಲ್ಲಿ ಇದ್ದಿದ್ರೆ ಇಷ್ಟಲ್ಲಿ ವಿಷ ಕೊಡ್ದು ಸತ್ತೋಗ್ತಿದೆ ಅಂತ ಹೇಳಿದಾಗ ಪ್ರಕಾಶ, ವೇದ ಅದೆಲ್ಗೋ ಹೋಗ್ಬೇಕು ಅಂತಲ್ಲ, ಹೋಗು, ಇವಳು ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಇರ್ತಾಳೆ, ನೀನು ಇಲ್ಲಿದ್ರೆ ಅಂತ ಹೇಳ್ತಾಳೆ. ಆಗ ವೇದ ದೇವಸ್ಥಾನಕ್ಕೆ ಹೋಗ್ತಾಳೆ. ನಾನು ಯಾವತ್ತು ನಿನಗೆ ಹಣ ಆಸ್ತಿ ಕೊಡು ಅಂತ ಹೇಳಿಲ್ಲ, ಮನಃಶಾಂತಿ ಒಂದೇ ಕೇಳಿರೋದು, ಆದರೆ ನಿನ್ನ ಶಾಂತಿನೂ ಕಿತ್ಕೋತಾ ಇದೆಯಾ, ಯಾಕೆ ನಾನು ಅದಕ್ಕೂ ಅರಳಲ್ವಾ ಅಂತ ಬೇಡ್ಕೊತಾ ಇರ್ತಾಳೆ. ಅಲ್ಲಿಗೆ ಅಗೋರಿ ಬರ್ತಾಳೆ. ಹರ ಮಹಾದೇವ್ ಅಂದ್ಕೊಂಡು, ಅಲ್ಲ ಕಣಮ್ಮ ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ, ನೀನು ಆ ವಿಧಿ ಆಟ, ನೀನು ವಿಕ್ರಮ್ಗೆ ತಾಲಿ ಕಟ್ಟಿರೋದು ಅಂದಕ್ಕ ನನ್ನ ಮೂಢನಂಬಿಕೆನೆಲ್ಲ ನಂಬಲ್ಲ, ನೀವೇನೇ ಹೇಳಿದ್ರು ಆ ರೌಡಿನ ನನ್ನ ಹೆಂಡತಿ ಅಂತ ಒಪ್ಕೊಳ್ಳಲ್ಲ ಅಂತ ಹೇಳ್ತಾಳೆ. ಆಗ ಮತ್ತೆ ನೀನು ಮೂಢನಂಬಿಕೆ ಇಲ್ಲ ಅಂತ ಅಂದರೆ ಈ ದೇವಸ್ಥಾನಕ್ಕೆ ಯಾಕೆ ಬರುತ್ತೆ, ಶಾಂತಿ ಎಲ್ಲ ಹೋದ್ಮೇಲೆ ಶಾಂತಿ ಸಿಗುತ್ತೆ ಅಂತ ಹೇಳ್ತಾ ಇರ್ತಾರೆ. ನೀನು ಎಷ್ಟೇ ಅವನಿಂದ ದೂರ ಹೋದ್ರೂ ವಿಧಿ ನಿನ್ನ ಅವನ ಹತ್ರ ಸೇರಿಸುತ್ತೆ. ಯಾಕೆ ಪರಶಿವ ಮತ್ತು ಪಾರ್ವತಿ ಪ್ರಥಮ ಪ್ರೇಮಿಗಳಾಗ್ಲಿಲ್ವ ಪ್ರಪಂಚಕ್ಕೆ, ಅವರು ಒಂದಾಗಿಲ್ವ, ಸಹಿಸಿ ಸಹಧರ್ಮಿಣಿ ಆಗೋ, ಅವನು ಹೂವಂತ ಮನಸ್ಸ ನೋಡು, ಅವ್ನು ಸುತ್ತ ಇರೋ ರೌಡಿ ಥರನ ಬಿಡಿಸು, ಅವ್ನು ನಿನಗೋಸ್ಕರ ಆ ಥರ ಇರ್ತಿರೋ ಮನಸ್ಸನ್ನ ನೋಡು, ನೀನು ಅವನು ನಿನಗೋಸ್ಕರ
ಅಂತ ರೌಡಿ ಆದ್ರೂ ನಿನಗೋಸ್ಕರ ಆತುರಿತಿದ್ದಾನೆ ಅಂತ ಹೇಳಿದಾಗ ವೇದ ನನಗೆ ಇದ್ರ ಮೇಲೆಲ್ಲ ನಂಬಿಕೆನೇ ಇಲ್ಲ, ನನಗೆ ಆ ರೌಡಿನ ನಾನು ಏನೇ ಕಾರಣಕ್ಕೂ ಒಪ್ಕೊಳ್ಳಲ್ಲ ನನ್ನ ಗಂಡ ಅಂತ ಹೇಳ್ತಾ ಇರ್ತಾಳೆ. ಗಂಡನ ಕಾಪಾಡ್ಕೊಂತ ಅಲ್ಲಿ ಅಗೋರಿ ವೇದಂಗೆ ಹೇಳ್ತಾಳೆ. ವೇದ ಅಲ್ಲಿ ದೇವಸ್ಥಾನದಿಂದ ಹೊರಟು ಬರ್ತಾಳೆ. ಈ ಕಡೆ ವಿಕ್ರಮ್ ಡ್ರಿಂಕ್ಸ್ ಮಾಡ್ಕೊಂಡು ಕುತ್ಕೊಂಡು ಯೋಚನೆ ಮಾಡ್ತಿರ್ತಾನೆ. ವೇದ ಅಂದಿದ್ದ ಮಾತೆಲ್ಲ ನಿನ್ನಂಥ ರೌಡಿ ನನ್ನ ನಾಶ ಮಾಡಿಬಿಟ್ಟೆ, ನನ್ನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ತಾಳೆ, ನೀನು ಇಷ್ಟ ಬಂದಂಗೆ ನೆನೆಸ್ಕೊಂಬಿಟ್ಟಲ್ಲ ನನ್ನ ಅಂತ ಬೈಕೋತಾ ಇರ್ತಾಳೆ. ಆಗ ವಿಕ್ರಮ್ ಅದೆಲ್ಲ ನೆನೆಸ್ಕೊಂಡು ಎಣ್ಣೆ ಕುಡ್ಕೊಂಡು ನೆನೆಸ್ಕೊತಾ ಇರ್ತಾನೆ. ಆವಾಗ ವೇದ ಅಂತಿದ್ದ ಮಾತು, ನೀನು ಇಲ್ಲಿಂದ ಹೊರಟೋಗು, ನನ್ನ ಮುಂದೆ ಕಣ್ಣು ತೋರಿಸ್ಬೇಡ ಅಂತಿದ್ದೆಲ್ಲ. ಆಗ ವಿಕ್ರಮ್ ಸಾರಿ ಬೇತಾಳ, ನನ್ನಿಂದನೇ ನಿನಗೆ ಮೋಸ ಆಗೋಯ್ತು, ನನ್ನಿಂದನೇ ನಿನಗೆ ಅನ್ಯಾಯ ಆಗೋಯ್ತು, ನಂಗೆ ಕ್ಷಮಿಸ್ಬಿಡು ಅಂತ ಹೇಳ್ತಾಳೆ. ಆಗ ಅಷ್ಟರಲ್ಲಿ ರೌಡಿಗಳು ಅಲ್ಲಿಗೆ ಬರ್ತಾರೆ. ಆಗ ವಿಕ್ರಮ್ ಅಲ್ಲಿ ಫುಲ್ ಡ್ರಿಂಕ್ಸ್ ಮಾಡಿ ಕೂತಿರ್ತಾರೆ. ಆಗ ನಿನ್ನ ತುಂಬ ದಿನದಿಂದ ಒಬ್ಬನೇ ಸಿಕ್ಕಲಿ ಅಂತ ಕಾಯ್ತಾ ಇದೆ, ಇವಾಗ ಒಬ್ಬನೇ ಸಿಕ್ಕಿದ್ಯಾ, ನಿನ್ಗೆ ಐತೆ ಕಾಣಲೆ ಅಂತ ಹೇಳಿದಾಗ ವಿಕ್ರಮು ನಾನು ಇವಾಗ ಫೈಟ್ ಮಾಡೋ ಮೂಡಲಿಲ್ಲ, ನನ್ನ ಫೀಲಿಂಗ್ಸಲ್ಲಿ ಇದ್ದೀನಿ, ಸುಮ್ಮನೆ ಹೊರಟೋಗ್ರೋ ಇಲ್ಲಿಂದ ಅಂದಾಗ ಅದಕ್ಕೆ ನೋಡೋ ಮಗ ಫೀಲಿಂಗ್ಸಲ್ಲಿ ಇದ್ದಾನಂತೆ, ಫೈಟ್ ಮಾಡೋ ಮೂಡಲ್ಲಿ ಇಲ್ವಂತೆ ಹೀರೋ, ಏನು ಮಾಡೋದು ಮಗ ಇವನು ಅಂದಾಗ ಎತ್ಬಿಡೋಣ ಅಂತ ಹೇಳ್ತಾನೆ. ಆಗ ಸರಿ ಅಂದ್ಬಿಟ್ಟು ವಿಕ್ರಮ್ ಎಲ್ಲ ಹೊಡಿತಾ ಇರ್ತಾರೆ. ಆಗ ವಿಕ್ರಮ್ನ ಇಟ್ಕೊಂಡು ಚುಚ್ಚಕ್ಕೆ ಬರ್ತಾರೆ. ಆಗ ವೇದ ಬಂದು ಅಲ್ಲಿಂದ ಹೊಡಿತಾಳೆ. ಸೊ ಅಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ. ವೇದ ಎಲ್ಲ ರೌಡಿಗಳನ್ನು ಅವಳೆ ಒಂದು ದೊಣ್ಣೆ ತೊಗೊಂಡು ಹೊಡಿತಾ ಇರ್ತಾಳೆ. ಆಗ ಹೊಡಿಬೇಕಾದ್ರೆ ಅವ್ನು ಕೇಳ್ತಾನೆ ರೌಡಿ, ಯಾರೇ ನೀನು ಅಂತ ವೇದಾಗೆ. ಸಂಚಿಕೆಯಲ್ಲಿ ಯಾರೇ ನೀನು ಅಂದ್ಬಿಟ್ಟು ರೌಡಿಗಳು ಹೊಡಿತಾರೆ. ಆಗ ರೌಡಿಗಳಿಗೆ ಎಲ್ರಿಗೂ ವೇದನ ವಿಕ್ರಮ ತಗೊಂಡು ಜಾಡಿಸ್ತಿರ್ತಾರೆ. ಆಗ ಅವ್ನು ರೌಡಿ ಬಾರೋ ಇವನ್ನ ಇನ್ನೊಂದು ದಿನ ನೋಡ್ಕೊಳ್ಳೋಣ, ಇವ್ಳು ಬಿಡ್ತಾ ಇಲ್ಲ ಅಂದ್ಬಿಟ್ಟು ವಿಕ್ರಮ್ನ ಇಟ್ಕೊಂಡಿರ್ತಾನೆ. ವಿಕ್ರಮ್ನ ತಳ್ಳಿಬಿಡ್ತಾನೆ. ವಿಕ್ರಮ್ ವೇದ ಮೇಲೆ ಬಿದ್ದುಬಿಡ್ತಾರೆ. ಆಗ ವೇದ ತಾಲಿನ ವಿಕ್ರಮ್ ಚೈನು ಸಿಕ್ಕಾಕೊಳ್ಳುತ್ತೆ. ಸೊ ಅವಾಗ ವೇದ ಇವನೇ ನನ್ನ ಗಂಡ ಅಂತ ಅನ್ಕೋತಾ ಇರ್ತಾಳೆ. ಸೊ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡಬೇಕು. ವೇದ ಮತ್ತು ವಿಕ್ರಮ್ ಹಂಗೆ ನಿಂತಿರ್ತಾರೆ ಒಬ್ರನ್ನೊಬ್ರು ನೋಡಿಕೊಂಡು.